ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಫಸ್ಟ್ ಇದೆ. ಓಕೆ, SEP ಸಿಲೆಬಸ್ ಪ್ರಕಾರ ಕೆಲವೊಂದಷ್ಟು ಕ್ವಶನ್ಸನ್ನು 2023 ಇಯರ್ದಲ್ಲಿ ಕೂಡ ಕೇಳಿದ್ದಾರೆ, ನೀವು ನೋಡ್ಬೋದು. ಈ 2023 ಇಯರ್ದ RCUB ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಇದೆ. ನಾನು ಕ್ವಶನ್ ಪೇಪರನ್ನು ಈಗ ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಚುಲಾಗಿ 2023 ಇಯರ್ 2024 ಇಯರ್ NEP ಸಿಲೆಬಸ್ ಇತ್ತು. ಓಕೆ, ಇವಾಗ ಏನಾಗಿದೆ, SEP ಸಿಲೆಬಸ್ ಇದೆ. ಓಕೆ, ನಿಮಗೆಲ್ಲರಿಗೂ ಕೂಡ ಇದು ಗೊತ್ತಿದೆ. SEP ಸಿಲೆಬಸ್ನಲ್ಲಿ ಕೂಡ ಕೆಲವೊಂದಷ್ಟು ಯೂನಿಟ್ ಏನಿದಾವಲ್ಲ, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಆಗಿರ್ಬೋದು, ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಓಕೆ, ಇದು NEP ಸಿಲೆಬಸ್ನಲ್ಲಿ ಇದೆ, ಅದೇ ರೀತಿ SEP ಸಿಲೆಬಸ್ನಲ್ಲಿ ಕೂಡ ಇದೆ. ಓಕೆ, NEP ಪ್ರಕಾರ ಯಾವ ಥರ ಕ್ವಶನ್ನನ್ನು ಕೇಳಿದರು, ಅವನ್ನ ಸಾಲ್ವ್ ಮಾಡೋಣ. ಅದು ನಿಮ್ಗೆ SEP ಸಿಲೆಬಸ್ನಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ನೋಡೋಣ. ಇಲ್ಲಿ ಒಂದು ಕ್ವಶನ್ ಇದೆ. ಇದು 5 ಮಾರ್ಕ್ಸ್ಗೆ ಕೇಳಿದ್ದಾರೆ ನೋಡ್ರಿ. ಓಕೆ, ಇವತ್ತಿನ ಕ್ಲಾಸ್ ಏನಿದೆಯಲ್ಲ, ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆಗಿರ್ಬೋದು ಹಾಗೂ ಬೇರೆ ಬೇರೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ನೋಡೋಣ ಯಾವ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಈ ಕ್ವಶನ್ ಏನಿದೆಯಲ್ಲ, ಇದು ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಮೇಲೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಯಾವ ಥರ ಪ್ರಾಬ್ಲಮ್ ಇದೆ, ಓವರಾಲ್ ಡಿಸ್ಕಷನನ್ನು ನೋಡೋಣ. ಓಕೆ, ದ ಫಾಲೋವಿಂಗ್ ಆರ್ ದ ಪ್ರಾಫಿಟ್ಸ್. ಓಕೆ, ಪ್ರಾಫಿಟ್ಸ್ ಆಫ್ ನಾಗರಾಜ್ ಆ್ಯಂಡ್ ಕಂಪ್ನಿ ಲಿಮಿಟೆಡ್ ಫಾರ್ ದ ಪಾಸ್ಟ್ 5 ಇಯರ್ಸ್ ಅಂತ ಹೇಳ್ತಾರೆ. ಅಂದರೆ 5 ಇಯರ್ದ ಪ್ರಾಫಿಟನ್ನು ಕೊಟ್ಟಿದ್ದಾರೆ. ಓಕೆ, ನೋಡ್ರಿ ಇಲ್ಲಿ 2018 ಇಯರ್ದಾಗ ಎಷ್ಟು ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡ್ರಿ, 3,50,000 ಕೊಟ್ಟಿದ್ದಾರೆ. 2019 ಇಯರ್ದಾಗ ಎಷ್ಟು ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ, ನೋಡ್ಬೇಕು ನೀವು. ಪ್ರಾಫಿಟ್ ಅಂತ ಹೇಳಿದಾರಲ್ಲ, ಎಲ್ಲ ಪ್ರಾಫಿಟನ್ನು ಕೊಟ್ಟುಬಿಟ್ಟಿದ್ದಾರೆ, 4,25,000. ನೆಕ್ಸ್ಟ್ 2020 ಇಯರ್ದಲ್ಲಿ 3,80,000 ಕೊಟ್ಟಿದ್ದಾರೆ. 2021 ಇಯರ್ದಲ್ಲಿ 4 lakh rupees ಕೊಟ್ಟಿದ್ದಾರೆ. ನೆಕ್ಸ್ಟ್ 2022 ಇಯರ್ದಲ್ಲಿ 3,95,000 ಕೊಟ್ಟಿದ್ದಾರೆ. ಓಕೆ, ಹಾಗಾದರೆ ಏನು ಪಾಯಿಂಟ್ ಔಟ್ ಮಾಡೋದು ಹೇಳಿದ್ದಾರೆ ನೋಡ್ರಿ. ದ ಕಂಪ್ನಿ ವಾಸ್ ಡಿಸೈಡೆಡ್ ಟು ವ್ಯಾಲ್ಯೂ ದ ಗುಡ್ವಿಲ್ ಆಟ್ 3 years. ಓಕೆ, ಇದನ್ನು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು. 3 years ಪರ್ಚೇಸ್ ಆಫ್ ದ ಸಿಂಪಲ್ ಎವರೇಜ್ ಪ್ರಾಫಿಟ್ಸ್ ಆಫ್ ಪಾಸ್ಟ್ 5 years. ಓಕೆ, ಪಾಸ್ಟ್ 5 years ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಓಕೆ, ಯು ಹ್ಯಾವ್ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಗುಡ್ವಿಲ್ ಅನ್ನು ನೀವು ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ವೆರಿ ಸಿಂಪಲ್ ರೀ. 5 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ, ಈಸಿಲಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನಿಮಗೆ ಆಲ್ಮೋಸ್ಟ್ ಆಲ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ನಿಮ್ಗೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಈಗ ನೋಡೋಣ. ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ. ಈಸಿ ವೇ ಮುಖಾಂತರ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ. ಇವಾಗ ಫಸ್ಟ್ ಏನು ಮಾಡ್ಬೇಕು ನೀವು, ಸಿಂಪಲ್ ಎವರೇಜ್ ಅಂತ ಕೇಳಿದಾರಲ್ರಿ. ಫಸ್ಟ್ ಏನು ಮಾಡಿರಿ, ಸಿಂಪಲ್ ಎವರೇಜ್ ಪ್ರಾಫಿಟ್ದ ಒಂದು ಫಾರ್ಮುಲಾ ಬರುತ್ತೆ. ಸಿಂಪಲ್ ಎವರೇಜ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ದ ಇಯರ್ಸ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಟೋಟಲ್ ಪ್ರಾಫಿಟ್. ಓಕೆ, ಹಾಗಾದರೆ ಏನಾದರೂ ಅಡ್ಜಸ್ಟ್ಮೆಂಟ್ ಅದಾವ ನೋಡ್ಕೊರಿ. ಯಾವುದೂ ಕೂಡ ಅಡ್ಜಸ್ಟ್ಮೆಂಟ್ ಇಲ್ಲರಿ ಪ್ರಾಬ್ಲಮ್ದಾಗ. ಡೈರೆಕ್ಟಾಗಿ ಟೋಟಲ್ ಪ್ರಾಫಿಟ್ ಏನಿದಾವಲ್ಲ, 3,50,000, 4,25,000, 3,80,000, 4 lakh rupees. ನೆಕ್ಸ್ಟ್ ಒನ್ 3,95,000. ಸೇಮ್ ಆ್ಯಸ್ ಇಟ್ ಈಸ್ ಇವನ್ನ ಇಲ್ಲಿ ತೆಗೆದುಕೊಳ್ಬೇಕು. 3,50,000, 4,25,000, 3,80,000, 4 lakh. ನೆಕ್ಸ್ಟ್ ಒನ್ 3,25,000 ಡಿವೈಡೆಡ್ ಬೈ. ಓಕೆ, ಡಿವೈಡೆಡ್ ಬೈ ಏನು ತೆಗೆದುಕೊಳ್ಬೇಕ್ರಿ, ನಂಬರ್ ಆಫ್ ಇಯರ್ ನೋಡಿ. 2018 ಇದು ಫಸ್ಟ್ ಇಯರ್ ರೀ, 19 ಇದು ಸೆಕೆಂಡ್ ಇಯರ್, 20 ಇದು ಥರ್ಡ್ ಇಯರ್, 21 ಇದು 4th ಇಯರ್, ನೆಕ್ಸ್ಟ್ ಒನ್ 22 ಇಟ್ ಇಸ್ ಅ 5th ಇಯರ್. ಓಕೆ, ನೋಡ್ರಿ ಡಿವೈಡೆಡ್ ಬೈ 5 ಅಂತ ಹೇಳಿ ತೆಗೆದುಕೊಳ್ರಿ. ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟು ಅದಾವಲ್ರಿ, 5 ಇಯರ್ ಅದಾವೆ. ಓಕೆ, ಈಗ ಎಲ್ಲ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, 19,50,000 rupees ಬರುತ್ತೆ ಪ್ರಾಫಿಟ್. ಇದರಲ್ಲಿ ಡಿವೈಡೆಡ್ ಬೈ 5 ಮಾಡಿರಿ. ಅಮೌಂಟ್ ಎಷ್ಟು ಬರುತ್ತೆ, 3,90,000 ಬರುತ್ತೆ. ಇಟ್ ಈಸ್ ಎ ಇದು ಏನು ರೀ, ಸಿಂಪಲ್ ಎವರೇಜ್ ಪ್ರಾಫಿಟ್ ಇದು. ಓಕೆ, ನಮ್ಗೆ ಏನು ಕೇಳಿದ್ದಾರೆ ಪ್ರಾಬ್ಲಮ್ದಲ್ಲಿ, ಗುಡ್ವಿಲ್ಲನ್ನು ಕೇಳಿದ್ದಾರೆ. ಓಕೆ, ಗುಡ್ವಿಲ್ ಪಾಯಿಂಟ್ ಔಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಇಟ್ಟು ಮಾಡ್ಕೊಂಡ. ನೆಕ್ಸ್ಟ್ ಗುಡ್ವಿಲ್ ಈಕ್ವಲ್ ಟು ಸಿಂಪಲ್ ಎವರೇಜ್ ಪ್ರಾಫಿಟ್ ಇಂಟು ಇಯರ್ ಆಫ್ ಪರ್ಚೇಸ್ ಅಂತ ಹಾಕಬೇಕು. ಓಕೆ, ಈ ಫಾರ್ಮುಲಾ ಏನಿದೆಯಲ್ಲ, ಇದನ್ನ ನೆನಪಿಟ್ಕೋರಿ, ಭಾಳಷ್ಟು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಸಿಂಪಲ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಓಕೆ, ಆಲ್ರೆಡಿ ನಾವು ಸಿಂಪಲ್ ಎವರೇಜ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿದ್ದೀವಿ ನೋಡ್ರಿ.
ಫೈಂಡ್ ಔಟ್ ಮಾಡಿದಲ್ರಿ ಎಷ್ಟು ಬಂದಿದೆ 3,90,000 ಬಂದಿದೆ. ಓಕೆ, ಸೊ ನೀವು ನೆಕ್ಸ್ಟ್ ಏನು ಮಾಡಿರಿ 3,90,000 ಇಂಟು ಇಯರ್ ಆಫ್ ಪರ್ಚೇಸ್. ಓಕೆ, ನಂಬರ್ ಆಫ್ ಪರ್ಚೇಸ್ ಅಂದ್ರೆ ನಥಿಂಗ್ ಬಟ್ ಇಯರ್ ಆಫ್ ಪರ್ಚೇಸ್ ಕೂಡ ಹೇಳ್ಬೋದು ನೀವು. ಸೊ ಇಲ್ಲಿ ಇಯರ್ ಆಫ್ ಪರ್ಚೇಸ್ ಎಷ್ಟಿದೆ ನೋಡ್ರಿ, ಗುಡ್ ವಿಲ್ ಆಟ್ 3 ಇಯರ್ಸ್ ಆಫ್ ಪರ್ಚೇಸ್ ಅದು ಕೊಟ್ಟಿದ್ದಾರೆ. ಓಕೆ, ಸೊ ಅಂದರೆ ಏನು ಮಾಡಬೇಕು ಇಂಟು 3 ಮಾಡಬೇಕು. ಓಕೆ, ಸೊ ಇಂಟು 3 ಮಾಡಿದಾಗ 11,70,000 ಬರುತ್ತೆ. ಸೊ ಇಟ್ ಈಸ್ ಅ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಸೊ ಫೈನಲ್ ಆಗಿ ನೀವು ಬರಿಬೋದು ದ್ಯಾಟ್ ಈಸ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು 11,70,000 ಅಂತೇಳಿ ಹೇಳ್ಬೋದು ನೀವು. ಓಕೆ, 11,70,000. ಸೊ ಇಟ್ ಈಸ್ ಇಷ್ಟ ಇರ್ತಾರೆ ಆನ್ಸರ. ಸೊ ಇಷ್ಟು ನೀವು ಸಾಲ್ವ್ ಮಾಡಿರಿ ಅಂದರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಈ ಥರ ಕ್ವಶನ್ ಇದೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಈ ಕ್ವಶನನ್ನು ಸಾಲ್ವ್ ಮಾಡ್ತೇನೆ. ಸೊ ಸೊ ಅದಕ್ಕಾಗಿ ನಿಮ್ಮ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಗಿತ್ತಂದರೆ ಓಕೆ, ಸೊ ನಿಮ್ಗೆ ಕ್ಲಾಸ್ ಇಂಟ್ರೆಸ್ಟ್ ಅನಿಸುತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ತೀರಾ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.